ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರ ಜಯಂತಿಗಳ ಆಚರಣೆ ಸುಗಮವಾಗಿ ಮಾಡಲು ಪೂರ್ವಭಾವಿ ಸಭೆ ನಡೆಯಿತು. ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ದಿನಾಂಕ 31-3-2026-27 ಪೂರ್ವಭಾವಿ ಸಭೆ ಕರೆದಿದ್ದು, ಇನ್ನು ಕ್ಷೇತ್ರದ ಶಾಸಕರಾದ ಜಿಕೆ ವೆಂಕಟೇಶ್ವರರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು, ತಾಲೂಕು ದಂಡಾಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳ ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಾಸಕರು ಇಬ್ಬರ ಜಯಂತಿಗಳ ಆಚರಣೆ ಸುಗಮವಾಗಿ ನಡೆಯುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಆದರೆ ಕೆಲವರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೂ ಸಹ ಶಾಸಕರು ಎಲ್ಲಾ ರೀತಿಯಲ್ಲೂ ನಾನು ನಿಮಗೆ ಸಹಕಾರ ನೀಡಲು ಸಿದ್ದನಿದ್ದೇನೆ ಎಂದು ತಿಳಿಸಿದರು. ಎಲ್ಲ ಅಧಿಕಾರಿಗಳು 2 ಜಯಂತಿಗಳನ್ನು ಸಮಾನ ರೀತಿಯಲ್ಲಿ ನಡೆಸಿಕೊಡಲು ಹಾಗೂ 12 ಪಲ್ಲಕ್ಕಿಯಲ್ಲಿ ಇಬ್ಬರ ಭಾವಚಿತ್ರಗಳು ಅಲಂಕಾರಿಕವಾಗಿ ಮೆರವಣಿಗೆಗೆ ಮೆರುಗು ನೀಡುವಂತೆ ಕಾಣಬೇಕು ಹಾಗೂ ಹೆಚ್ಚಿನ ಜನಸಂಖ್ಯೆ ಸೇರಬೇಕಾದರೆ ತಾಲೂಕಿನ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಭಾಗಿಯಾಗಬೇಕು ಎಂದು ತಿಳಿಸಿದರು. ನಮ್ಮ ತಾಲೂಕಿನ ಅಧಿಕಾರಿಗಳೇ ಭಾಗವಹಿಸಬೇಕಾಗಿದೆ. ನಮ್ಮ ತಾಲೂಕಿನ ಅಧಿಕಾರಿಗಳು ಬಿಟ್ಟಿರುವ ಡಿಪಾರ್ಟ್ಮೆಂಟ್ ಅನ್ನು ಭಾಗವಹಿಸಬೇಕಾಗಿದೆ. ಯಾರ್ಯಾರು ಬಂದಿಲ್ವೋ ಇವತ್ತು ಇಮಿಡಿಯೇಟ್ ಆಗಿ ಕಾಲ್ ಕೊಡಿ, ಬರಬೇಕು ಅಂತ ಹೇಳಿ ಅಷ್ಟೇ. ಪೊಲೀಸ್ ಆಗಲಿ, PHO ಆಗಲಿ ಅಥವಾ ಇನ್ಯಾವ ಡಿಪಾರ್ಟ್ಮೆಂಟ್ ಬಂದಿಲ್ವೋ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳಿ. ಇವತ್ತು 5ನೇ ನಮ್ಮ ತಹಸೀಲ್ದಾರರು ತಮ್ಮ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಸಭೆಯ ವಿಚಾರವಾಗಿ ತಿಳಿಸಿದ್ದಾರೆ. ನಮ್ಮ ನಾಯಕರಾದ ಬಾಬು ಜಗಜೀವನ್ ರಾಮ್ಜಿ ಅವರ ಇದನ್ನ ಆಚರಣೆ ಮಾಡಬೇಕಾಗಿದೆ. ಅದನ್ನು ಕೂಡ ಹೇಳಿದ್ದಾರೆ. ಅದರ ಇವತ್ತು ಮತ್ತೆ ಒಂದು ಸೈಟ್ ಅನ್ನು ಕೂಡ ಅಲ್ಲಿ ಗುರುತಿಸಿದ್ದೇವೆ ಅವರ ಆ ಜನಾಂಗದ ಒಂದು ಇದಕ್ಕೆ. ಮತ್ತೆ ಇವತ್ತು ಬಾಬು ನಮ್ಮ ಅಂಬೇಡ್ಕರ್ ಅದು ನೋಡಿ ಮಾತಾಡೋದಕ್ಕೆ ನಾನು ಮುಗಿಸಿ ಮಾನ್ಯ MLA ಸಾಹೇಬರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. MLA ಸಾಹೇಬರು ಮಾರ್ಗದರ್ಶನ ಕೊಡ್ತಾರೆ. ಆಮೇಲೆ ನಾವು ಲಾಸ್ಟ್ ಇಯರ್ ಪ್ರೊಸೀಡಿಂಗ್ಸ್ ತಗೊಂಡು ಏನಾದರೂ ಚೇಂಜಸ್ ಮಾಡಬೇಕಾ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ನೋಡೋಣ. ಇಟ್ಸ್ ನಾಟ್ ಅಂಬೇಡ್ಕರ್ ಹುಟ್ಟಿದ್ದು ಬರೀ ಅಂಬೇಡ್ಕರ್ ದಿನಾಚರಣೆ ಅಲ್ಲ. ಏಪ್ರಿಲ್ 14 ಅಂಬೇಡ್ಕರ್ ಹುಟ್ಟೋದಕ್ಕೋಸ್ಕರನೇ ಅವತ್ತು ಎಲೆಕ್ಷನ್ಸ್ ಬಂದು ದಿನಾಚರಣೆ ಮಾಡಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದ್ದಿದ್ದರಿಂದ ದೊಡ್ಡದಾಗಿ ನಾವು ಬಂದು ಆಚೆ ಎಲ್ಲ ಸಾರ್ವಜನಿಕರನ್ನ ಒಗ್ಗೂಡಿಸ್ಕೊಂಡು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದೇ ಲಾಸ್ಟ್ ಇಯರ್ ನಾವು ಮಾಡಿದೀವಿ. ಈ ವರ್ಷ ಕೂಡ ನಾವು ವಿಜೃಂಭಣೆಯಿಂದ ಈ ದಿನಾಚರಣೆಯನ್ನ ಮಾಡೋಣ. ಅದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಹಾಗೇನೆ ಇನ್ನೊಂದು ಮಹಾನ್ ತಾರೆ ಈ ದೇಶದಲ್ಲಿ ಅಂದ್ರೆ ಬಾಬು ಜಗಜೀವನ್ ರಾಮ್ ಸರ್ ಅವರು. ಸೊ ಅವರ ದಿನಾಚರಣೆಗಳು ಬರ್ತಾ ಇದೆ. ಈ 2 ದಿನಾಚರಣೆಗಳನ್ನ ಒಂದು ಪ್ಲಾನ್ ಮಾಡಿಕೊಂಡು ನಾವು ಮಾಡೋದಿಕ್ಕೆ ಲಾಸ್ಟ್ ಇಯರ್ ಏನ್ ಮಾಡಿದ್ವೋ ಅದೇ ತರ ಮಾಡೋದಿಕ್ಕೆ ಎಲ್ಲರೂ ಮನ ಕೊಡೋಣ ಅಂತ ಹೇಳ್ತಾ ನಾನು ಇದು ಮಾಡ್ತೇನೆ. ನನ್ನ ಅಂಬೇಡ್ಕರ್ ಅವರು ಅಂತ ಹೆಸರು ಹುಟ್ಟಿ ಸೊ ಸೌರಮಾನ ಯುಗಾದಿ ಎಂದು ಹುಡ್ತಾರೆ ಅಂಬೇಡ್ಕರ್ ಅವರು. ಸೊ ಆ ಮಹಾಪುರುಷನ ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನ ರೂಢಿಸ್ಕೊಂಡು ನಾವು ಈ ದೇಶದಲ್ಲಿ ಸರ್ವ ಸಮಾನತೆಯನ್ನ ಒಂದು ಮೇಲು ಕೀಳು ರಹಿತವಾದ ಒಂದು ಸಮಾಜವನ್ನ ನಿರ್ಮಿಸುವುದಕ್ಕೆ ನಮಗೆ ಒಂದು ಸ್ಫೂರ್ತಿಯಾಗಿ ಅವರ ದಿನಾಚರಣೆಯನ್ನ ಅಥವಾ ಅವರ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ವಿ.